ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿ.ಕೆ. ಶಿವಕುಮಾರ್ ಅಂದ್ರೆ ಅವರೊಬ್ಬ ಬ್ರ್ಯಾಂಡ್. ಹುಟ್ಟು ಕಾಂಗ್ರೆಸ್ಸಿಗ, ಅಂದುಕೊಂಡಿದ್ದನ್ನ ಮಾಡಿಯೇ ಮಾಡುವ ಸಾಧಕ. ಎಲ್ಲೇ ಏನೇ ಸಮಸ್ಯೆ ಇದ್ರೂ ಅದನ್ನೆಲ್ಲ ಪರಿಹರಿಸುವ ನಾಯಕ. ಹೀಗಿದ್ರು ಸಿಎಂ ಕುರ್ಚಿ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಎಡವಿದ್ದಾನೆ. ಈ ಬಾರಿಯೇ ಸಿಎಂ ಆಗ್ತೇನೆಂಬ ದೃಢ ವಿಶ್ವಾಸದಲ್ಲಿ ದೆಹಲಿಗೆ ಹೋಗಿದ್ದ ಡಿ.ಕೆ. ಬರಿಗೈಯಲ್ಲಿ ಬಂದಿದ್ದೇಕೆ? ಇಷ್ಟಕ್ಕೂ ಡಿ.ಕೆ. ಎಡವಿದ್ದೆಲ್ಲಿ? ಹಾಗಾದ್ರೆ ಡಿ.ಕೆ.ಗೆ ಮುಖ್ಯಮಂತ್ರಿ ಹುದ್ದೆ ಮರೀಚಿಕೆನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗಿದೆ. ಸಿಎಂ ಸೀಟಿಗಾಗಿ ಶಾಸಕರ ಲಿಸ್ಟ್ ಹಿಡಿದು ದೆಹಲಿಗೆ ಹೋಗಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಿದ್ದು ಆಡಿದ ಹೊಸ ಆಟಕ್ಕೆ ಡಿ.ಕೆ. ಅಂಡ್ ಟೀಮ್ ಫುಲ್ ಶೇಕ್ ಆಗಿದೆ. ಹಾಗಾದ್ರೆ ದೆಹಲಿಗೆ ಹೋದ್ರೂ ಕೂಡ ಡಿ.ಕೆ.ಗೆ ಸಿಎಂ ಸೀಟು ಯಾಕೆ ಸಿಗ್ಲಿಲ್ಲ ಅನ್ನೋದನ್ನ ನೋಡೋದಾದ್ರೆ ನಮಗೆ ನಾನಾ ಕಾರಣಗಳು ಸಿಗ್ತಾವೀಗ. ಆ ಪೈಕಿ ಪ್ರಮುಖ ಕಾರಣಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡಿ.ಕೆ. ಸಿಎಂ ಆಗ್ಲೇಬೇಕು ಅನ್ನೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಡಿ.ಕೆ. ಯಾವುದೇ ಪೂರಕ ಕಾರಣಗಳನ್ನ ಕೊಡೋದಕ್ಕಾಗಲಿಲ್ಲ. ಪ್ರತಿ ಬಾರಿಯೂ ಕೂಡ ಕೊಟ್ಟ ಮಾತನ್ನ ನೆನಪಿಸಿದ್ದು ಬಿಟ್ರೆ ಡಿ.ಕೆ. ಬೇರೆ ಏನನ್ನೂ ಕೂಡ ಹೇಳಿಲ್ಲ. ಅವರ ಬಳಿ ಹೇಳೋದಕ್ಕೆ ಬೇರೆ ಕಾರಣಗಳೂ ಕೂಡ ಇಲ್ಲ. ಅದರಲ್ಲೂ ಹೈಕಮಾಂಡ್ ನಾಯಕರು ಪವರ್ ಶೇರಿಂಗ್ ಮಾತನ್ನ ಕೊಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಇರಲಿಲ್ಲ. ಡಿ.ಕೆ.ಗೆ ಸಿಎಂ ಸೀಟು ಸಿಗದಿರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದು ಸಿದ್ದರಾಮಯ್ಯ ಅವರನ್ನ ಯಾಕೆ ಕೆಳಗಿಳಿಸಬೇಕು ಅನ್ನೋದಕ್ಕೆ ಡಿ.ಕೆ. ಬಳಿ ಯಾವುದೇ ಒಂದೇ ಒಂದು ಪ್ರಬಲ ಪ್ರಮುಖ ಕಾರಣ ಕೂಡ ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸೀಟನ್ನ ಯಾಕೆ ಕೊಡಬಾರದು ಅನ್ನೋದಕ್ಕೆ ನಾನಾ ಕಾರಣಗಳು ಕೂಡ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರ ಬಳಿ ಇದ್ದಾವೆ. ಪ್ರತಿ ಬಾರಿಯೂ ಕೂಡ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಪಕ್ಷಕ್ಕೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟೇ ಡ್ಯಾಮೇಜ್ ಕೂಡ ಮಾಡಿದ್ದಾರೆ. ಪಕ್ಷದ ಸಿದ್ಧಾಂತಗಳ ವಿರುದ್ಧ ನಡೆದುಕೊಂಡಿದ್ದಾರೆ. ಸದನದಲ್ಲಿ RSS ಗೀತೆ ಹಾಡಿದ್ದಾರೆ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈಗ ಶಾಸಕರನ್ನ ರೆಸಾರ್ಟ್ಗೆ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರತಿ ಬಾರಿಯೂ ಪವರ್ ಶೇರಿಂಗ್ ಮಾತು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ನಮ್ಮದೊಂದು ವ್ಯವಹಾರ ಅಂತಾರೆ. ಹಾಗಾದ್ರೆ ಸಿಎಂ ಕುರ್ಚಿ ಏನು ವ್ಯವಹಾರವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ. ಇನ್ನು ಮುಖ್ಯವಾಗಿ ಬ್ರಾಂಡ್ ಬೆಂಗಳೂರು ಅನ್ನೋದು ಕೇವಲ ಯೋಜನೆಯಾಗಿಯೇ ಉಳ್ಕೊಂಡಿದೆ. ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇದು ಕೂಡ ಕಾಂಗ್ರೆಸ್ಗೆ, ಅದಕ್ಕಿಂತ ಮಿಗಿಲಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಿಸಿದೆ. ಸರ್ಕಾರದ ಮೇಲೆ ಟೀಕಿಸುವುದಕ್ಕೆ ಪ್ರತಿಪಕ್ಷಗಳಿಗೆ ಅವಕಾಶ ಆಗಿದೆ. ಇದಲ್ಲದೆ ಬಜೆಟ್ ಸಭೆಯನ್ನು ಕೂಡ ಧಿಕ್ಕರಿಸಿ ಸಿಎಂ ಸೀಟಿಗಾಗಿ ತರಾತುರಿಯಲ್ಲಿ ದೆಹಲಿಗೆ ಹೋಗಿದ್ದು ಕೂಡ ಹೈಕಮಾಂಡ್ ನಾಯಕರನ್ನ ಕೆರಳಿಸಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಸೀಟಿನ ಆಸೆಗೆ ಹೈಕಮಾಂಡ್ ನಾಯಕರು ತಣ್ಣೀರನ್ನ ಎರಚಿದ್ದಾರೆ. ಡಿ.ಕೆ.ಗೆ ಸಿಎಂ ಸೀಟು ಮರೀಚಿಕೆಯಾಗಿದೆ. ಮುಂದೆ ಡಿ.ಕೆ. ಏನ್ ಮಾಡ್ತಾರೆ ಕಾದ್ ನೋಡೋಣ. ಒಟ್ಟಾರೆ ಡಿ.ಕೆ. ಶಾಸಕರ ಲಿಸ್ಟ್ ತೋರಿಸಿ ಹೈಕಮಾಂಡ್ ಬಳಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದ ಡಿ.ಕೆ. ಮತ್ತೆ 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 ಎಡವಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಡಿ.ಕೆ. ಶಕ್ತಿಯನ್ನು ಕುಗ್ಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೆ ಯಾವ ಪ್ರಯೋಗ ಆಗುತ್ತೆ, ಯಾವ ತಂತ್ರಗಾರಿಕೆ ವರ್ಕೌಟ್ ಆಗುತ್ತೆ, ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.